ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋಲಿ ನಾನು ಫ್ರಮ್ ಸೀರೀಸ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿವರೆಗೂ ಎಲ್ಲ 30 ಎಪಿಸೋಡ್ಸ್ ಅಲ್ಲಿ ಏನೇನಾಗಿತ್ತು ಅಂತ ನಾವು ಆಲ್ರೆಡಿ ನೋಡಿದ್ದೀವಿ. ನೋಡಿಲ್ಲ ಅನ್ನೋರು ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ನ ಲಿಂಕ್ ಇದೆ. ಆ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ಫ್ರಮ್ ಸೀರೀಸ್ ನ ಎಲ್ಲಾ ವಿಡಿಯೋಸ್ ಒಂದೇ ಕಡೆ ಸಿಗುತ್ತೆ. 3ನೇ ಸೀಸನ್ ಮುಗಿದ್ರು ನಮ್ಮ ಮನಸ್ಸಲ್ಲಿರೋ 90% ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಆದ್ರೆ ಈ ಟೌನ್ ಅಲ್ಲಿ ಏನ್ ನಡೀತಿದೆ ಅನ್ನೋದಕ್ಕೆ ಒಂದು ಐಡಿಯಾ ಸಿಕ್ಕಿದೆ ಸೀಸನ್ 3 ನ ಕೊನೆ ಎಪಿಸೋಡ್ ಅಲ್ಲಿ. ಈ ಸೀರೀಸ್ಗೆ ಸಂಬಂಧಪಟ್ಟ ಥಿಯರೀಸ್ ಬಗ್ಗೆ ಎಲ್ಲವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ. ಇಲ್ಲಿವರೆಗೂ ಏನಾಗಿದೆ, ಮುಂದೆ ಏನಾಗ್ಬೋದು ಅಂತ ತಕ್ಕ ಮಟ್ಟಿಗಾದ್ರೂ ಈ ವಿಡಿಯೋ ನೋಡಿದ್ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗಾಗಿ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಈ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಮತ್ತೆ ಪಕ್ಕದಲ್ಲೇ ಇರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಸೊ ಟೌನ್ ಅಲ್ಲಿ ಏನಾಗ್ತಿದೆ, ಮಾನ್ಸ್ಟರ್ಸ್ ಹೇಗೆ ಸೃಷ್ಟಿಯಾದ್ರು, ಮಕ್ಕಳ ಆತ್ಮಗಳು ಯಾರು ಅಂತ ನಾವು ನೋಡೋದಾದ್ರೆ, ಬಿಳಿ ಬಟ್ಟೆ ಹಾಕಿರೋ ಹುಡುಗ ಕ್ರಿಸ್ಟೋಫರ್ಗೆ ಚರ್ಚ್ನ ಬೇಸ್ಮೆಂಟ್ ಅಲ್ಲಿ ಹೇಳಿದ್ದು, ಫಾತಿಮಾ ಕೊನೆಯ ಎಪಿಸೋಡ್ ಅಲ್ಲಿ ಎಲಿಸ್ಗೆ ಹೇಳಿದ್ದು, ಮತ್ತೆ ಟಬಿತಾ ಜಿಮ್ ಹೇಳಿದ ವಿಚಾರಗಳನ್ನೆಲ್ಲ ಒಟ್ಟಿಗೆ ಕನೆಕ್ಟ್ ಮಾಡಿ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಈ ಟೌನ್ ಅಲ್ಲಿ ಇದ್ದ ಜನರು ಇಮ್ಮಾರ್ಟಲ್ ಆಗೋಕೆ, ಅಂದ್ರೆ ಅಮರತ್ವವನ್ನ ಪಡ್ಕೊಳ್ಳೋಕೆ ಒಂದು ಆಚರಣೆಯ ಮುಖಾಂತರ ತಮ್ಮ ಮಕ್ಕಳನ್ನೇ ಬಲಿ ಕೊಟ್ಟಿರ್ತಾರೆ ಯಾವುದೋ ಒಂದು ದುಷ್ಟ ಶಕ್ತಿಗೆ. ತುಂಬಾನೇ ಮೂವೀಸ್ ಅಲ್ಲಿ ನಾವು ನೋಡಿರೋ ಹಾಗೆ ಈ ರೀತಿ ಡೀಲ್ ಎಲ್ಲ ಮಾಡ್ಕೊಳ್ಳೋದು ಡೆವಿಲ್ ಜೊತೆನೆ. ಈ ಆಚರಣೆಯಲ್ಲಿ ಭಾಗಿಯಾಗೋಕೆ ಇಬ್ಬರು ಒಪ್ಪಿರಲ್ಲ. ಅವರೇ ಹಿಂದಿನ ಜನ್ಮದಲ್ಲಿ ಇದ್ದ ಜೇಡ್ ಮತ್ತೆ ಟಬಿತಾ, ಅಂದ್ರೆ ಕ್ರಿಸ್ಟೋಫರ್ ಮತ್ತೆ ಮಿರಾಂಡಾನೆ ಜೇಡ್ ಮತ್ತೆ ಟಬಿತಾ ಅಂತ ನಮಗೆ ಗೊತ್ತಾಗಿದೆ. ಇವರಿಬ್ರು ಒಂದಾನೊಂದು ಕಾಲದಲ್ಲಿ ಗಂಡ ಹೆಂಡತಿ ಆಗಿದ್ರು. ಆಗ ಇವರು ಮಕ್ಕಳನ್ನ ಬಲಿ ಕೊಡೋಕೆ ಒಪ್ಪಿರಲ್ಲ. ಆದ್ರೆ ಹೇಗೋ ಇವರಿಬ್ಬರ ಮಗಳನ್ನ ಕೂಡ ಕರ್ಕೊಂಡು ಹೋಗಿ ಬಲಿ ಕೊಟ್ಟಿರ್ತಾರೆ. ಎಲ್ಲಿ ಅಂದ್ರೆ ಸುರಂಗದಲ್ಲಿ ಜೇಡ್ಗೆ ಮಕ್ಕಳು ಕಲ್ಲಿನ ಮೇಲೆ ಮಲಗಿರೋ ಹಾಗೆ ಕಾಣಿಸಿತ್ತಲ್ಲ ಅಲ್ಲಿ. ಸೊ ಆಗ ಯಾವ್ದೋ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ದ ಜೇಡ್ ಮತ್ತೆ ಟಬಿತಾ ಕೈಯಲ್ಲಿ ಮಕ್ಕಳನ್ನ ಕಾಪಾಡೋಕೆ ಆಗಿರಲ್ಲ. ಹಾಗಾಗಿ ಈಗ ಸಾವನ್ನಪ್ಪಿರೋ ಮಕ್ಕಳ ಆತ್ಮಗಳನ್ನ ಈ ಜಾಗದಿಂದ ಕಾಪಾಡೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದೆಲ್ಲ ಜನ್ಮಗಳಿಂದ ನಡ್ಕೊಂಡು ಬಂದಿದೆ. ಆದ್ರೆ ಎಲ್ಲದಕ್ಕೂ ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಇರುತ್ತಲ್ಲ, ಅದು ಎಷ್ಟು ವರ್ಷಗಳ ಹಿಂದೆ, ಇದೆಲ್ಲ ಶುರು ಆಗಿದ್ದು ಯಾವಾಗ ಅಂತ ಮುಂದೆ ನೋಡೋಣ. ಆದ್ರೆ ಈಗ ಮಾನ್ಸ್ಟರ್ಸ್ ನ ಕತೆ ನೋಡೋಣ. ಸಾಧಾರಣ ಮನುಷ್ಯರಾಗಿದ್ದವರು ಮುಚ್ಕೊಂಡು 50-60 ವರ್ಷ ನೆಮ್ಮದಿಯಾಗಿ ಬದುಕಿ ಹೋಗೋದ್ ಬಿಟ್ಟು ಚಿರಂಜೀವಿಗಳಾಗ್ತೀವಿ ಅಂತ ಹೋಗಿ ಡೆವಿಲ್ ಜೊತೆ ಡೀಲ್ ಮಾಡ್ಕೊಂಡು ಡೆವಿಲ್ ನ ಟ್ರ್ಯಾಪ್ಗೆ ಸಿಗಾಕೊಂಡು ಚಿರಂಜೀವಿಗಳೇನೋ ಆದ್ರು, ಆದ್ರೆ ಮಾನ್ಸ್ಟರ್ಸ್ ನ ರೂಪದಲ್ಲಿ. ನಾರ್ಮಲ್ ಆಗಿದ್ದವರೆಲ್ಲ ಮಾನ್ಸ್ಟರ್ಸ್ ಆಗಿ ಬದಲಾಗಿ ಈಗ ರಾತ್ರಿ ಹೊತ್ತು ಮಾತ್ರ ಹೊರಗೆ ಬರ್ತಾರೆ. ಬೆಳಗ್ಗೆ ಹೊತ್ತು ಬಿಲದ ಒಳಗೆ ಇಲಿ ಸೇರ್ಕೊಂಡಂಗೆ ಸುರಂಗದ ಒಳಗೆ ಹೋಗಿರ್ತಾರೆ. ಯಾವ್ದಾದ್ರು ದುಷ್ಟ ಶಕ್ತಿ ಜೊತೆ ಡೀಲ್ ಮಾಡ್ಕೊಂಡ್ರೆ ಅದರ ಸೈಡ್ ಎಫೆಕ್ಟ್ಸ್ ನ ಈ ರೀತಿ ಅನುಭವಿಸಬೇಕಾಗುತ್ತೆ. ಈ ಟೌನ್ ಅಲ್ಲಿ ಇದ್ದ ಜನರು ಈಗ ಡೆವಿಲ್ ನ ಕೈಗೊಂಬೆ ಆಗಿ ತಮ್ಮ ಪಾತ್ರ ಇಲ್ಲಿ ನಿರ್ವಹಿಸ್ತಾ ಇದ್ದಾರೆ ಅಷ್ಟೇ. ಇನ್ನ ಜೇಡ್ ಮತ್ತೆ ಟಬಿತಾ ಈ ಜಾಗಕ್ಕೆ ಹೇಗೆ ಕನೆಕ್ಟ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಈ ಜಾಗದಲ್ಲಿ ಏನೆಲ್ಲ ಆಗಿದೆ ಅಂತ ಇವರಿಬ್ಬರಿಗೆ ಮಾತ್ರ ಸರಿಯಾಗಿ ಗೊತ್ತಿರೋದು. ಯಾಕಂದ್ರೆ ದೇಹ ಚೇಂಜ್ ಆಗಿದೆ ಅಷ್ಟೇ. ಆತ್ಮ ಹಿಂದೆ ಯಾವುದೋ ಒಂದು ಜನ್ಮದಲ್ಲಿ ಮಕ್ಕಳನ್ನ ಕಾಪಾಡಬೇಕು ಅಂತ ಅನ್ಕೊಂಡಿದ್ದ ಗಂಡ ಹೆಂಡತಿದೆ ಆಗಿದೆ. ಹಾಗಾಗಿ ಮಕ್ಕಳು ಇವರನ್ನ ಈ ಜಾಗಕ್ಕೆ ಕರ್ಸ್ಕೊಂಡು ತಮ್ಮನ್ನ ಕಾಪಾಡೋಕೆ ಕೇಳ್ಕೊಂತಾ ಇದ್ದಾವೆ. ಆದ್ರೆ ತುಂಬಾನೇ ಬಾರಿ ಇಬ್ರು ಸೋತು ಸಾವನ್ನಪ್ಪಿದ್ದಾರೆ. ಈಗ ಟಬಿತಾ ಮತ್ತೆ ಜೇಡ್ ಕೈಯಲ್ಲಾದ್ರೂ ಮಕ್ಕಳನ್ನ ಕಾಪಾಡೋಕೆ, ಅವರ ಆತ್ಮಗಳನ್ನಾದ್ರೂ ಮುಕ್ತಿಗೊಳಿಸೋಕೆ ಆಗುತ್ತಾ ಅಂತ ಮುಂದಿನ ಸೀಸನ್ ಅಲ್ಲೇ ನಾವು ನೋಡ್ಬೇಕು. ಇನ್ನ ಈ ಟೌನ್ ಎಲ್ಲಿದೆ ಅನ್ನೋದಾದ್ರೆ, ಈ ಪ್ರಶ್ನೆಗೆ ಉತ್ತರ ಒಂದು ದ್ವೀಪದಲ್ಲಿ ಇರ್ಬೋದು ಅಥವಾ ಸಮುದ್ರ ದಂಡೆಯಲ್ಲಿ ಇರ್ಬೋದು. ಯಾಕಂದ್ರೆ ಇಲ್ಲಿ ಲೈಟ್ ಹೌಸ್ ಇದೆ. ಲೈಟ್ ಹೌಸ್ ಇನ್ನೇನು ಸಿಟಿ ಮಧ್ಯದಲ್ಲಿ ಇರಲ್ವಲ್ಲ, ಅದು ಸಮುದ್ರದಲ್ಲಿ ಬರ್ತಾ ಇರೋ ಹಡಗುಗಳಿಗೆ ದಾರಿ ತೋರ್ಸೋಕೆ ಅಂತಾನೆ ಇರೋದು. ಆದ್ರೆ ಹೇಳೋಕ್ಕಾಗಲ್ಲ, ಈ ಲೈಟ್ ಹೌಸ್ ನ ಬೇರೆ ಉದ್ದೇಶದಿಂದ ಕೂಡ ಇಲ್ಲಿ ಕಟ್ಟಿರ್ಬೋದು. ಟಬಿತಾ ಈ ಲೈಟ್ ಹೌಸ್ ಇಂದ ಬಿದ್ದಾಗ್ಲೇ ಟೌನ್ ಇಂದ ಹೊರಗೆ ಹೋಗಿದ್ಲು. ಅದನ್ನ ನೋಡಿದ್ರೆ ಈ ಲೈಟ್ ಹೌಸ್ ಅಲ್ಲೇ ಈ ಜಾಗದಿಂದ ಹೊರಗೆ ಹೋಗೋಕೆ ಒಂದು ಪೋರ್ಟಲ್ ಇದೆ ಅಂತ ಅನ್ಸುತ್ತೆ. ಈ ಲೈಟ್ ಹೌಸ್ ಹತ್ರ ಹೋಗ್ಬೇಕು ಅಂದ್ರೆ ಬಾಟಲ್ ಟ್ರೀ, ಅಂದ್ರೆ ಅದೇ ಫಾರ್ವೆ ಟ್ರೀ ಅಲ್ವಾ, ಅದರ ಒಳಗೆ ಹೋಗ್ಬೇಕು. ವಿಕ್ಟರ್ ಅವರಮ್ಮ ಮಿರಾಂಡಾ ಮರದ ಒಳಗೆ ಇನ್ನೇನು ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಸಾವನ್ನಪ್ಪಿರ್ತಾಳೆ. ಆಮೇಲೆ ಮುಂದಿನ ಜನ್ಮದಲ್ಲಿ ಮಿರಾಂಡಾನೆ ಟಬಿತಾ ಆಗಿ ಬಂದ್ಮೇಲೆ ಟಬಿತಾ ಈ ಮರದಿಂದ ಲೈಟ್ ಹೌಸ್ ಹತ್ರ ಏನೋ ಬರ್ತಾಳೆ. ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇಲ್ಲಿಂದ ಇವಳನ್ನ ಟೌನ್ ಇಂದ ಹೊರಗೆ ಕಳಿಸ್ತಾನೆ. ನಮಗೆ ಅರ್ಥ ಆಗದೆ ಇರೋ ವಿಷಯ ಏನಂದ್ರೆ, ಲೈಟ್ ಹೌಸ್ ಅಲ್ಲಿ ಮಕ್ಕಳು ಇದ್ದಾರೆ, ಅವರನ್ನ ಕಾಪಾಡಬೇಕು ಅಂತಾನೆ ಮಿರಾಂಡಾ ಹೊರಟಿದ್ದು. ಅವಳ ಕೈಯಲ್ಲಿ ಆಗ್ಲಿಲ್ಲ ಅಂತ ಈಗ ಟಬಿತಾ ಬಂದಿದ್ದಾಳೆ. ಬಿಳಿ ಬಟ್ಟೆ ಹಾಕಿರೋ ಹುಡುಗ ಇವ್ರಿಗೆ ಸಹಾಯನೇ ಮಾಡ್ತಿದ್ದಾನೆ ಅನ್ನೋದಾದ್ರೆ, ಟಬಿತಾಗೆ ಆ ಮಕ್ಕಳ ಆತ್ಮಗಳನ್ನ ಈ ಜಾಗದಿಂದ ಮುಕ್ತಿಗೊಳಿಸೋದು ಹೇಗೆ ಅಂತ ಹೇಳ್ಬೇಕಿತ್ತು. ಆದ್ರೆ ಈ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಅರ್ಜೆಂಟ್ ಆಗಿ ಬಂದು ಟಬಿತಾನ ಲೈಟ್ ಹೌಸ್ ಇಂದ ತಳ್ಬಿಡ್ತಾನೆ. ಇದೆಂಗಿತ್ತು ಅಂದ್ರೆ, ಎಲ್ಲಿ ಟಬಿತಾ ಎಲ್ಲವನ್ನ ಸರಿ ಮಾಡ್ಬಿಡ್ತಾಳೋ ಅಷ್ಟರಲ್ಲಿ ಇವಳನ್ನ ತಳ್ಬಿಡೋಣ ಅಂತ ಆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬಂದಂಗಿತ್ತು. ಈ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಯಾವ ತರ ಅಂದ್ರೆ, ಮುಂದೆ ಒಂದು ಹಿಂದೆ ಒಂದು ಮಾತಾಡ್ತಾರಲ್ಲ ಆ ತರ. ಇವನೇ ಕ್ರಿಸ್ಟೋಫರ್ಗೆ ಮಕ್ಕಳ ಬಗ್ಗೆ ಹೇಳಿ, ಮಕ್ಕಳು ತಮ್ಮ ನಂಬಿಕೆಯನ್ನ ಮರದ ಬೇರುಗಳಿಗೆ ಹಾಕಿ ಆ ಸಿಂಬಲ್ ನ ಮಾಡಿದ್ದು. ಆ ಸಿಂಬಲ್ ಇಂದಾನೆ ಫಾರ್ವೆ ಟ್ರೀ ಸೃಷ್ಟಿ ಆಗಿದ್ದು. ಆ ಫಾರ್ವೆ ಟ್ರೀ ಒಳಗೆ ನೀನು ಹೋಗಿ ಆ ಮಕ್ಕಳನ್ನ
ಕಾಪಾಡಬೇಕು ಅಂತ ಹೇಳಿದ್ದವನು ಟಬಿತಾ ಅದೇ ಕೆಲಸ ಮಾಡೋಕೆ ಬಂದ್ರೆ ಅವಳನ್ನ ಟೌನ್ ಇಂದ ಹೊರಗೆ ಕಳಿಸ್ಬಿಡ್ತಾನೆ. ಅದಕ್ಕೆ ಮೋಸ್ಟ್ಲಿ ಮಕ್ಕಳ ಆತ್ಮ ನಿನ್ ಕೆಲಸ ಆಗಿಲ್ಲ ಬಾಯಿಲಿ ವಾಪಸ್ ಟೌನ್ಗೆ ಅಂತ ಟಬಿತಾನ ವಾಪಸ್ ಟೌನ್ಗೆ ಕರ್ಸ್ಕೊಂಡಿರ್ಬೋದು. ಇದೆಲ್ಲ ನಾವು ನೆಗೆಟಿವ್ ಆಗಿ ಥಿಂಕ್ ಮಾಡೋದಾದ್ರೆ ಈ ರೀತಿಯಲ್ಲಿ ಆಗಿರ್ಬೋದು ಅಂತ ನಾವು ಅನ್ಕೋಬಹುದು. ಅದೇ ಪಾಸಿಟಿವ್ ಆಗಿ ಯೋಚನೆ ಮಾಡ್ಬೇಕು ಅಂದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಬೇಕು ಅಂತಾನೆ ಟಬಿತಾನ ಲೈಟ್ ಹೌಸ್ ಇಂದ ಹೊರಗೆ ಕ್ಯಾಮ್ಡನ್ ಟೌನ್ಗೆ ಕಳಿಸಿರ್ಬೋದು. ಟಬಿತಾ ಈ ಟೌನ್ ಅಲ್ಲಿರೋ ವಿಕ್ಟರ್ ಅವ್ರ ಅಪ್ಪನ್ನ ಮೀಟ್ ಮಾಡಿ ಮಿರಾಂಡಾ ಬಗ್ಗೆ ಇನ್ನಷ್ಟು ವಿಷಯ ತಿಳ್ಕೊಳ್ಳಿ, ತಮ್ಮ ಹಿಂದಿನ ಜನ್ಮದ ರಹಸ್ಯದ ಬಗ್ಗೆ ತಿಳ್ಕೊಳ್ಳಿ ಅಂತ ಕಳಿಸಿ ಈಗ ವಾಪಸ್ ಬಂದ್ಮೇಲೆನೆ ಟಬಿತಾಗಾಗ್ಲಿ ಜೇಡ್ಗಾಗ್ಲಿ ಬಾಟಲ್ ಟ್ರೀ ಇಂಪಾರ್ಟೆಂಟ್ ಅಂತ ಗೊತ್ತಾಗಿದ್ದು. ಬಾಟಲ್ ಟ್ರೀ ಒಳಗಿರೋ ಚೀಟಿಗಳು ಅದರಲ್ಲಿರೋ ನಂಬರ್ಗಳು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು. ಕೊನೆಯಲ್ಲಿ ಜಿಮ್ ಈ ನಂಬರ್ಗಳು ಏನು ಅಂತ ಕ್ರ್ಯಾಕ್ ಮಾಡಿದಾಗ ಇದೊಂದು ಮ್ಯೂಸಿಕ್ ಅಂತ ಗೊತ್ತಾಗಿ ಜೇಡ್ ಮ್ಯೂಸಿಕ್ ನ ನುಡಿಸಿದಾಗ ಮಕ್ಕಳ ಆತ್ಮಗಳು ಬರ್ತವೆ. ಹಿಂದಿನ ಒಂದು ಕಾಲದಲ್ಲಿ ಜೇಡ್ ಮತ್ತೆ ಟಬಿತಾಳ ಮಗಳಾಗಿದ್ದವಳು ಈಗ ಬಲಿ ಕೊಟ್ಟಾದ್ಮೇಲೆ ಅವಳು ಕೂಡ ಆತ್ಮ ಆಗಿದ್ದಳೆ. ಆ ಹುಡುಗಿಯ ಆತ್ಮ ಬಂದು ಅಂಕೂಹಿ ಅಂತಿದ್ದಂಗೆ ಜೇಡ್ ಮತ್ತೆ ಟಬಿತಾಗೆ ಎಲ್ಲಾ ವಿಷಯ ನೆನಪಾಗುತ್ತೆ. ಇನ್ನೊಂದು ದೊಡ್ಡ ಪ್ರಶ್ನೆ ಏನಂದ್ರೆ ಜೇಡ್ ಮತ್ತೆ ಟಬಿತಾಗೂ ಈ ಜಾಗಕ್ಕೂ ಸಂಬಂಧ ಇದೆ ಸರಿ, ಆದ್ರೆ ಬೇರೆಯವರೆಲ್ಲ ಯಾಕೆ ಬಂದು ಇಲ್ಲಿ ನರಕ ಅನುಭವಿಸ್ತಾ ಇದ್ದಾರೆ ಅಂತ ನನಗನ್ಸೋ ಪ್ರಕಾರ ಬೇರೆಯವರ ಪೂರ್ವಜರು ಕೂಡ ಇದೇ ಜಾಗದಲ್ಲಿ ಇದ್ರು ಅನ್ಸುತ್ತೆ. ಪೂರ್ವಜರು ಮಾಡಿದ್ದ ತಪ್ಪನ್ನ ಅವರ ಕಡೆಯವರೇ ಸರಿ ಮಾಡ್ಲಿ ಅಂತ ಎಲ್ಲರನ್ನ ಈ ಜಾಗಕ್ಕೆ ಕರ್ಸ್ಕೊಂಡಿರ್ಬೋದು. ಇಲ್ಲ ಬೇರೆಯವರು ಕೂಡ ಜೇಡ್ ಮತ್ತೆ ಟಬಿತಾ ತರ ಪುನರ್ಜನ್ಮ ಪಡ್ಕೊಂಡೇ ಬಂದಿರ್ಬೋದು. ಇದಕ್ಕೆ ಇಬ್ಬರ ಎಕ್ಸಾಂಪಲ್ ನ ನಾವು ನೋಡೋಣ. ಮೊದಲನೇ ಅವಳು ಸಾರಾ ಕೂಡ ಈ ಜಾಗದ ಜೊತೆ ಕನೆಕ್ಟ್ ಆಗಿದ್ದಾಳೆ. ಯಾವ್ದೋ ದುಷ್ಟ ಶಕ್ತಿಗಳು ಇವಳ ಜೊತೆ ಮಾತಾಡ್ತಾ ಇದ್ದಾವೆ, ಇವಳಿಗೆ ತುಂಬಾನೇ ವಿಷಯಗಳನ್ನ ಹೇಳ್ತಾ ಇದ್ದಾವೆ ಕೂಡ. ಅಂದ್ರೆ ಅದಕ್ಕೆ ಏನೋ ಒಂದು ಕಾರಣ ಇರ್ಲೇಬೇಕು. ಅದು ಹಿಂದಿನ ಜನ್ಮದಲ್ಲಿ ಸಾರಾ ಇಲ್ಲೇ ಇದ್ಲು ಅಂತ ಆಗಿರ್ಬೋದು, ಇಲ್ಲ ಇವಳ ಪೂರ್ವಜರು ಈ ಜಾಗದಲ್ಲಿ ವಾಸವಾಗಿದ್ರು ಅನ್ಸುತ್ತೆ. ಇನ್ನೊಬ್ಬ ಎಲ್ಜಿನ್ ಕೂಡ ಸ್ನೇಹಿತರೆ ಹಿಂದಿನ ಜನ್ಮದಲ್ಲಿ ಇದ್ದ ಒಬ್ಬ ವ್ಯಕ್ತಿಯ ಪುನರ್ಜನ್ಮ ಅಂತಾನೆ ಅನ್ಸುತ್ತೆ. ಯಾರು ಆ ವ್ಯಕ್ತಿ ಅಂದ್ರೆ ಜೇಡ್ ಮತ್ತೆ ಇನ್ನೊಂದಷ್ಟು ಜನ ತರಕಾರಿ ತಗೊಂಡ್ ಬರೋಕೆ ಅಂತ ಹೋಗಿದ್ದಾಗ 3 ಕೆಂಪು ಬಂಡೆಗಳಿರೋ ಜಾಗದಲ್ಲಿ ಜೇಡ್ಗೆ ಒಂದು ಕಣ್ಣಿನ ವ್ಯಕ್ತಿ ಕಾಣಿಸ್ಕೊಂಡಿರ್ತಾನಲ್ಲ, ಅವನೇ ಈಗ ಎಲ್ಜಿನ್ ಆಗಿರ್ಬೋದು. ಯಾಕಂದ್ರೆ ಸಾರಾ ಫಾತಿಮಾ ಎಲ್ಲಿದ್ದಾಳೆ ಅಂತ ಸತ್ಯ ಬಾಯ್ ಬಿಡ್ಸೋಕೋಸ್ಕರ ಎಲ್ಜಿನ್ ನ ಒಂದು ಕಣ್ಣನ್ನ ಕಿತ್ತಾಕಿದ್ದಾಳೆ. ಕಳೆದ ಜನ್ಮದಲ್ಲೂ ಇದೇ ರೀತಿ ಘಟನೆ ನಡೆದಿತ್ತು ಅಂತ ಅನ್ಸುತ್ತೆ, ಅದಕ್ಕೆ ತನ್ನ ಒಂದು ಕಣ್ಣನ್ನ ಕಳ್ಕೊಂಡಿದ್ದ. ಈ ಜನ್ಮದಲ್ಲಿ ಎಲ್ಜಿನ್ ಬಸ್ಸಲ್ಲಿ ಬರ್ಬೇಕಾದ್ರೆ ಈ ಜಾಗದ ಬಗ್ಗೆ ಮೊದ್ಲೇ ಕನ್ಸು ಬೀಳೋದಕ್ಕೆ ಇದೇ ಕಾರಣ ಆಗಿರ್ಬೋದು. ಮತ್ತೆ ನೀವು ಕೂಡ ಒಂದು ವಿಷಯ ಗಮನಿಸಿರ್ಬೋದು ಸ್ನೇಹಿತರೆ, ಈ ಟೌನ್ ಅಲ್ಲಿ 100 ಮಾನ್ಸ್ಟರ್ಸ್ ಗಳೇನು ಇಲ್ಲ. ಎಷ್ಟು ಮಾನ್ಸ್ಟರ್ಸ್ ಇದಾರೆ ಅಂತ ಎಣಿಸಿದ್ರು 20 ರಿಂದ 30 ಮಾನ್ಸ್ಟರ್ಸ್ ಇರ್ಬೋದು ಅಷ್ಟೇ. ಹಿಂದಿನ ಜನ್ಮದಲ್ಲಿ ಇದ್ದ ಜೇಡ್ ಮತ್ತೆ ಟಬಿತಾ ಜೊತೆ ಇನ್ನೊಂದಷ್ಟು ಜನ ರಿಚುವಲ್ ಅಲ್ಲಿ ಭಾಗಿಯಾಗಿರ್ಲಿಲ್ಲ ಅಂತ ಅನ್ಸುತ್ತೆ. ಅದೇ ಮಕ್ಕಳನ್ನ ಬಲಿ ಕೊಡೋ ಆಚರಣೆಯಲ್ಲಿ ಭಾಗಿಯಾಗಿರ್ಲಿಲ್ಲ ಅನ್ಸುತ್ತೆ. ಅವರು ಕೂಡ ಈಗ ಪುನರ್ಜನ್ಮ ಪಡ್ಕೊಂಡು ಮತ್ತೆ ಈ ಜಾಗಕ್ಕೆ ಬಂದಿರಬಹುದು. ಸೊ ಈಗ ಹೇಗೋ ಎಲ್ಜಿನ್ ನ ಟಾಪಿಕ್ ಎತ್ತಿದೀವಿ, ಹಾಗಾಗಿ ಕಿಮೋನೋ ಲೇಡಿ ಯಾರು ಅಂತ ಕೂಡ ತಿಳ್ಕೊಂಡ್ಬಿಡೋಣ. ಕಿಮೋನೋ ಲೇಡಿಯನ್ನ ಮೋಸ್ಟ್ಲಿ ಈ ಸೀರೀಸ್ ನ ಮೇಕರ್ಸ್ ಉಬುಮೆ ಅನ್ನೋ ಒಂದು ಎಂಟಿಟಿ, ಒಂದು ಸ್ಪಿರಿಟ್ ಇಂದ ಇನ್ಸ್ಪೈರ್ ಆಗಿ ಮಾಡಿದ್ದಾರೆ. ಯಾಕಂದ್ರೆ ಈ ಕಿಮೋನೋ ಲೇಡಿ ಮತ್ತೆ ಉಬುಮಿ ಅನ್ನೋ ದೆವ್ವಕ್ಕೆ ತುಂಬಾನೇ ಸಿಮಿಲಾರಿಟೀಸ್ ಇದೆ. ಜಾಪನೀಸ್ ಫೋಕ್ಲೋರ್ ಅಲ್ಲಿ ಅಂದ್ರೆ ಜಾನಪದದಲ್ಲಿ ಗರ್ಭಿಣಿ ಮಹಿಳೆ ಮಗುವಿಗೆ ಜನ್ಮ ನೀಡಬೇಕಾದ್ರೆ ಇಲ್ಲ ಮಗು ಹುಟ್ಟೋಕು ಮುಂಚೆ ಅಥವಾ ಮಗು ಹುಟ್ಟಿದ ತಕ್ಷಣ ಸಾವನ್ನಪ್ಪಿರೋ ಮಹಿಳೆ ಮಗುವಿನ ಚಿಂತೆಯಲ್ಲಿ ಆತ್ಮಕ್ಕೆ ಮುಕ್ತಿ ಸಿಗದೆ ಇಲ್ಲೇ ಉಳ್ಕೊಂಡು ಉಬುಮಿ ಅನ್ನೋ ದೆವ್ವ ಆಗಿ ಬದಲಾಗ್ತಾಳೆ. ಏನ್ ಮಾಡ್ತಾಳೆ ಈ ಉಬುಮೆ ಅಂದ್ರೆ ಹಾಸ್ಪಿಟಲ್ ಅಲ್ಲಿ ಬೇರೆಯವರ ಡೆಲಿವರಿ ಟೈಮ್ಗೆ ಬಂದು ಮಕ್ಕಳನ್ನ ಕಿತ್ಕೊಳ್ಳೋದು, ಕೆಲವೊಮ್ಮೆ ಡೆಲಿವರಿಗೆ ಹೆಲ್ಪ್ ಮಾಡಿ ಆಮೇಲೆ ಮಗುವನ್ನ ತಗೊಂಡ್ ಹೋಗೋದು ಎಲ್ಲ ಮಾಡ್ತಾಳೆ. ಮತ್ತೆ ನೋಡೋಕೆ ಸೇಮ್ ಕಿಮೋನೋ ಲೇಡಿಯ ರೀತಿನೇ ಕಾಣಿಸೋದು, ಮಳೆಯಲ್ಲಿ ನೆಂದಿರೋ ಹಾಗೆ, ಬಿಳಿ ಬಟ್ಟೆ ಮೇಲೆ ಕೆಂಪು ರಕ್ತ ಆಗಿರೋ ಹಾಗೆ, ಮತ್ತೆ ಡೆಡ್ ಬಾಡಿನ ಎದ್ದು ಓಡಾಡ್ತಿರೋ ಹಾಗೆ ಕಾಣಿಸುತ್ತೆ. ಇನ್ನ ಕಿಮೋನೋ ಬಟ್ಟೆ ಹಾಕಿರೋದೆಲ್ಲ ನೋಡಿದ್ರೆ ಕಿಮೋನೋ ಲೇಡಿನೇ ಉಬುಮೆ ಅಂತ ಅನ್ಸುತ್ತೆ. ಅದಕ್ಕೆ ಫಾತಿಮಾಳ ಪ್ರೆಗ್ನೆನ್ಸಿಯಲ್ಲೂ ಹೆಲ್ಪ್ ಮಾಡಿ ಆಮೇಲೆ ಮಗುವನ್ನ ತಗೊಂಡ್ ಹೋಗಿ ಮಾನ್ಸ್ಟರ್ಸ್ ಗಳ ಹತ್ರ ಇಡ್ತಾಳೆ. ಅಂದ್ರೆ ಮಾನ್ಸ್ಟರ್ ಜೊತೆ ಈ ಕಿಮೋನೋ ಲೇಡಿ ಸೇರ್ಕೊಂಡಿರ್ತಾಳೆ. ತನ್ನ ಕೆಲಸವನ್ನ ಈಸಿ ಮಾಡ್ಕೊಳ್ಳೋಕೆ ಎಲ್ಜಿನ್ ನ ತನ್ನ ಅಸಿಸ್ಟೆಂಟ್ ತರ ಬಳಸ್ಕೊಂಡಿದ್ದಾಳೆ ಈ ಕಿಮೋನೋ ಲೇಡಿ. ಉಬುಮೆ ಬಗ್ಗೆ ಇನ್ನೊಂದು ವಿಷಯ ಏನಂದ್ರೆ ಕೆಲವೊಂದು ಕಡೆ ಉಬುಮೆ ಸಾವನ್ನಪ್ಪಿರೋ ತನ್ನ ಮಗುವನ್ನ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಹಾಗೆ ಕೂಡ ಕಾಣಿಸ್ಕೊಂತಾಳೆ. ಯಾರಾದ್ರೂ ಒಬ್ಬ ವ್ಯಕ್ತಿಗೆ ಉಬುಮೆ ತನ್ನ ಕೈಯಲ್ಲಿರೋ ಮಗುವನ್ನ ಕೊಟ್ಟಾಗ ಅದನ್ನ ಆ ವ್ಯಕ್ತಿ ಇಸ್ಕೊಂಡ್ರೆ ಮುಗೀತು. ಕೈಗೆ ಇಸ್ಕೊಂಡಾದ್ಮೇಲೆ ಗೊತ್ತಾಗುತ್ತೆ ಇದು ಮಗು ಅಲ್ಲ ಕಲ್ಲು ಅಂತ. ಇದೇ ಕಲ್ಲು ಇದ್ದಕ್ಕಿದ್ದಂಗೆ ದೊಡ್ಡ ಬಂಡೆಯಾಗಿ ಬೆಳೆದು ಮಗುವನ್ನ ಇಸ್ಕೊಂಡ ವ್ಯಕ್ತಿ ಮೇಲೆ ಬಿದ್ದಾಗ ಅವನು ಸಾವನ್ನಪ್ತಾನೆ. ಇದೇ ರೀತಿ ಒಂದು ಸೀನ್ ಸೀಸನ್ 1 ನಲ್ಲೂ ಇದೆ ಸ್ನೇಹಿತರೆ. ಜೇಡ್ ಈ ಟೌನ್ ಗೆ ಹೊಸದಾಗಿ ಬಂದಾಗ ಇಲ್ಲಿ ನಡೀತಾ ಇರೋದೆಲ್ಲ ಯಾವುದೋ ಒಂದು ಗೇಮ್ ಅಂತ ಅನ್ಕೊಂಡಿದ್ದ. ಆಗ ಅಂಡರ್ ಗ್ರೌಂಡ್ ಸ್ಟೋರೇಜ್ ರೂಮ್ ಗೆ ಬಂದಿದ್ದಾಗ ಅಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ದೊಡ್ಡ ಬಂಡೆ ಬಿದ್ದು ಅವನು ಸಾವನ್ನಪ್ಪಿರೋ ಹಾಗೆ ಇವನ್ಗೆ ಕಾಣಿಸಿರುತ್ತೆ. ಫಾತಿಮಾ ಇದ್ದಿದ್ದು ಕೂಡ ಇಲ್ಲೇ ಅಂದ್ರೆ ಕಿಮೋನೋ ಲೇಡಿ ಕಡೆಯಿಂದಾನೇ ಆ ವ್ಯಕ್ತಿ ಸಾವನ್ನಪ್ಪಿರ್ಬೋದು, ಇಲ್ಲ ಅಂದ್ರೆ ಸ್ಟೋರೇಜ್ ರೂಮ್ಗೆ ಬಂಡೆಯಲ್ಲಿಂದ ಬರುತ್ತೆ.
ಇನ್ನ ಜೂಲಿಯಾ ಟೈಮ್ ಟ್ರಾವೆಲ್ ವಿಷಯಕ್ಕೆ ಬರೋದಾದ್ರೆ ಇವಳು ಯಾಕೆ ಟೈಮ್ ಟ್ರಾವೆಲ್ ಮಾಡ್ತಿದ್ದಾಳೆ ಅನ್ನೋ ಪ್ರಶ್ನೆ ನಮಗೆ ಬರುತ್ತೆ. ಇವಳು ಮಾತ್ರ ಅಲ್ದಲೆ ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ಗೂ ಕೂಡ ಈ ಶಕ್ತಿ ಇರ್ಬೋದು, ಆದ್ರೆ ಅವರು ಹೆದರುಕೊಂಡೇ ಟ್ರೈ ಮಾಡಿಲ್ಲ. ಮುಂದಿನ ಸೀಸನ್ ಅಲ್ಲಿ ಜೂಲಿ ಟೈಮ್ ಟ್ರಾವೆಲ್ ಮಾಡೋಕೆ ಹೇಗೆ ಸಾಧ್ಯ ಆಯ್ತು, ಇವಳು ಬೇಕಾದ ಟೈಮ್ಗೆ ಹೇಗೆ ಹೋಗಿ ಬರ್ತಾಳೆ ಅಂತ ತೋರಿಸಲೇಬೇಕು. ಯಾಕಂದ್ರೆ ಸ್ನೇಹಿತರೆ, ಸೀಸನ್ 3 ನ ಕೊನೆಯಲ್ಲಿ ಜೇಡ್ ಮೇಲೆ ಎಲ್ಲೋ ಸೂಟ್ ಹಾಕಿರೋ ವ್ಯಕ್ತಿ ದಾಳಿ ಮಾಡೋಕೆ ಬಂದಾಗ ಜೂಲಿ ಜಿಮ್ ನ ಕಾಪಾಡೋಕೆ ಬರ್ತಾಳೆ. ಯಾಕಂದ್ರೆ ಅವಳಿಗೆ ಗೊತ್ತಾಗಿತ್ತು ಇದೇ ಜಾಗದಲ್ಲಿ ಇದೇ ಸಮಯದಲ್ಲಿ ಜಿಮ್ ಸಾವನ್ನಪ್ಪೋದು ಅಂತ. ಅದಕ್ಕೆ ಜೂಲಿ ಜಿಮ್ಗೆ ಹೇಳ್ತಾಳೆ ಇಲ್ಲೇ ಅದು ನಡೆಯೋದು ಅನ್ಸುತ್ತೆ, ಬೇಗ ಬನ್ನಿ ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು ಅಂತ. ಹೇಗೆ ಇದೆಲ್ಲ ಗೊತ್ತಾಯ್ತು ಅಂದ್ರೆ ಸ್ನೇಹಿತರೆ, ಸೇಮ್ ಬಾವಿಯಲ್ಲಿ ಇರೋ ಬಾಯ್ಡ್ಗೆ ಹಗ್ಗ ಕೊಡೋಕೆ ಫ್ಯೂಚರ್ ಇಂದ ಜೂಲಿ ಬಂದಿದ್ಲಲ್ಲ, ಅದೇ ರೀತಿ ಇಲ್ಲೂ ಕೂಡ ಜೂಲಿ ಭವಿಷ್ಯದಿಂದ ಬಂದಿದ್ದಳೆ. ಈಗ ಪ್ರೆಸೆಂಟ್ ಅಲ್ಲಿ ಇರೋ ಜೂಲಿ ಅಲ್ಲ ಇವಳು. ಪ್ರೆಸೆಂಟ್ ಅಲ್ಲಿ ಇರೋ ಜೂಲಿಯ ಕೂದಲು ಉದ್ದ ಇದೆ, ಮುಖದ ಮೇಲೆ ಏನು ಗಾಯ ಇಲ್ಲ. ಅದೇ ಫ್ಯೂಚರ್ ಇಂದ ಬಂದಿರೋ ಜೂಲಿಯ ಕೂದಲು ಸ್ವಲ್ಪ ಶಾರ್ಟ್ ಇದೆ, ಮತ್ತೆ ಮುಖದ ಮೇಲೆ ಗಾಯ ಆಗಿದೆ. ಮೋಸ್ಟ್ಲಿ ಮಾನ್ಸ್ಟರೇ ಪರಿಚಿರ್ಬಹುದು. ಅಂದ್ರೆ ಟಬಿತಾ ಮತ್ತೆ ಜೇಡ್ಗೆ ಎಲ್ಲಾ ವಿಷಯ ಗೊತ್ತಾದ್ರೂ ಕೂಡ ಸದ್ಯಕ್ಕಂತೂ ಇಲ್ಲಿರೋ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಜೂಲಿ ಫ್ಯೂಚರ್ ಇಂದ ಬಂದಿದ್ದಾಳೆ. ಅಕಸ್ಮಾತ್ ಈ ಜಾಗದಲ್ಲಿ ಎಲ್ಲ ಸರಿ ಹೋಗಿ ಎಲ್ಲರೂ ತಮ್ಮ ತಮ್ಮ ಮನೆಗೆ ವಾಪಸ್ ಹೋಗಿದ್ದಿದ್ರೆ ಜೂಲಿ ಟೈಮ್ ಟ್ರಾವೆಲ್ ಮಾಡೋಕೆ ಸಾಧ್ಯ ಆಗ್ತಿರ್ಲಿಲ್ಲ. ಯಾಕಂದ್ರೆ ಮಾರ್ಟಿನ್ ಇದ್ದ ಜಾಗ ಈಗ ಬಿದ್ದೋಗಿರೋ ಒಂದು ಬಿಲ್ಡಿಂಗ್ ನ ರೀತಿ ಕಾಣಿಸ್ತಿದ್ಯಲ್ಲ, ಆ ಜಾಗಕ್ಕೆ ಹೋದ್ರೆ ಮಾತ್ರ ಜೂಲಿಗೆ ಟೈಮ್ ಟ್ರಾವೆಲ್ ಮಾಡೋಕೆ ಸಾಧ್ಯ. ಈಗ ಟೈಮ್ ಟ್ರಾವೆಲ್ ಮಾಡ್ಕೊಂಡು ಸಮಯದಲ್ಲಿ ಹಿಂದೆ ಬಂದಿದ್ದಾಳೆ ಅಂದ್ರೆ ಫ್ಯೂಚರ್ ಅಲ್ಲಿ ಇಲ್ಲಿಂದ ಒಂದಷ್ಟು ತಿಂಗಳು ಮುಂದೆ ಆಗಿರ್ಬೋದು, ಇಲ್ಲ ಒಂದು ವರ್ಷ ಮುಂದೆನೆ ಆಗಿರ್ಬೋದು. ಒಟ್ನಲ್ಲಿ ಇಲ್ಲಿನ ಸಮಸ್ಯೆ ಫ್ಯೂಚರ್ ಅಲ್ಲೂ ಇನ್ನ ಎಲ್ಲ ಸರಿ ಹೋಗಿಲ್ಲ. ಹಾಗಾಗಿ ಎಲ್ಲರೂ ಇದೇ ಜಾಗದಲ್ಲಿ ಫ್ಯೂಚರ್ ಅಲ್ಲೂ ಕೂಡ ಇದ್ದಾರೆ. ಇನ್ನ ಜೂಲಿಯಾ ಟೈಮ್ ಟ್ರಾವೆಲ್ ಅಲ್ಲಿ ಈತನ್ ಹೇಳಿದ ಇಂಪಾರ್ಟೆಂಟ್ ರೂಲ್ ಏನಂದ್ರೆ ಇವಳು ಹಿಂದೆ ನಡೆದಿರೋ ಘಟನೆ ನೋಡ್ಕೊಂಡ್ ಬರ್ಬೋದು ಅಷ್ಟೇ, ಅದನ್ನ ಚೇಂಜ್ ಮಾಡೋಕೆ ಆಗಲ್ಲ. ಕೊನೆಯಲ್ಲಿ ಜೂಲಿ ತನ್ನ ತಂದೆಯನ್ನ ಕಾಪಾಡೋಕೆನೋ ಬಂದಿದ್ಲು, ಆದ್ರೆ ಕಾಪಾಡೋಕ್ ಆಗ್ಲೇ ಇಲ್ಲ. ಅದೇ ಮಾರ್ಟಿನ್ ಇದ್ದ ಜಾಗದಲ್ಲಿ ಬಾಯ್ಡ್ ಬಾವಿಯ ಒಳಗೆ ಇದ್ದಾಗ ಹಗ್ಗ ಕೊಟ್ಟು ಬಾಯ್ಡ್ಗೆ ಹೆಲ್ಪ್ ಮಾಡಿದ್ಲಲ್ಲ ಅಂತ ನಮ್ಗೆ ಡೌಟ್ ಬರುತ್ತೆ. ನನಗನ್ಸೋ ಪ್ರಕಾರ ಈತನ್ ಹೇಳ್ದಂಗೆ ಸ್ನೇಹಿತರೆ, ಆಲ್ರೆಡಿ ಹೇಳಿರೋ ಕಥೆಯನ್ನ ಚೇಂಜ್ ಮಾಡೋಕೆ ಆಗಲ್ಲ. ಆದ್ರೆ ಹೇಳೋ ಕಥೆಯಲ್ಲೇ ಫ್ಯೂಚರ್ ಇಂದ ಜೂಲಿ ಬಂದು ಕಾಪಾಡ್ತಾಳೆ ಅಂತ ಡಿಸೈಡ್ ಆಗಿದ್ರೆ ಅದು ನಡೆಯುತ್ತೆ. ಎಲ್ಲ ವಿಧಿ ಬರಹ ಅಂತಾರಲ್ಲ ಅದೇ ರೀತಿ. ಆದ್ರೆ ಇಲ್ಲಿ ಕತೆ ಹೇಳಿರೋರು ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿಗಳು. ಯಾವ ಉದ್ದೇಶದಿಂದ ಅಂದ್ರೆ ಬಾಯ್ಡ್ ತಮ್ಮ ದೇಹಕ್ಕೆ ಹುಳ ಹತ್ತಿಸ್ಕೊಂಡು ಹೋಗಿ ಟೌನ್ ಅಲ್ಲಿ ಹೊಸ ಮಾರಣ ಹೋಮವನ್ನೇ ಶುರು ಮಾಡ್ಲಿ ಅಂತ. ಅದೇ ಕನಸಿನಲ್ಲಿ ಬಂದು ಸಾಯಿಸೋದು, ಮತ್ತೆ ಜೀರುಂಡೆ ಹುಳುಗಳ ಸಹಾಯದಿಂದ ಜನರ ಆತ್ಮವನ್ನ ಮಾರ್ಟಿನ್ ಇರೋ ಜಾಗದಲ್ಲಿ ಬಂಧಿಸೋದು. ಸೇಮ್ ಜೂಲಿ, ರ್ಯಾಂಡಲ್ ಮತ್ತೆ ಮ್ಯಾರಿಯಲ್ ತರ. ಆದ್ರೆ ಜೂಲಿ ಬಾಯ್ಡ್ ಅನ್ನ ಏನೋ ಕಾಪಾಡಿದ್ಲು. ಬಾಯ್ಡ್ ನ ಬುದ್ಧಿ ಈ ಜಾಗದ ಜೀವಿಗಳಿಗೂ ಗೊತ್ತು. ಮಾರ್ಟಿನ್ಗೆ ಸಹಾಯ ಮಾಡದೆ ಅಂತೂ ಬಾಯ್ಡ್ ಈ ಜಾಗದಿಂದ ಹೋಗಲ್ಲ ಅಂತ. ಮಾರ್ಟಿನ್ ಪದೇ ಪದೇ ಬಾಯ್ಡ್ಗೆ ಹೇಳ್ತಾನೆ ಆ ದುಷ್ಟಶಕ್ತಿಗಳು ಬರ್ತಾ ಇದ್ದಾರೆ, ಮ್ಯೂಸಿಕ್ ಬಾಕ್ಸ್ ಅಲ್ಲಿ ಮ್ಯೂಸಿಕ್ ನಿಲ್ಲೋ ಅಷ್ಟರಲ್ಲಿ ನೀನು ಈ ಜಾಗದಿಂದ ಹೋಗ್ಬೇಕು ಅಂತ. ಆದ್ರೆ ಮ್ಯೂಸಿಕ್ ನಿಂತರೂ ಬಾಯ್ಡ್ ಮಾರ್ಟಿನ್ಗೆ ಸಹಾಯ ಮಾಡ್ಬೇಕಾದ್ರೆ ವಿಧಿ ಇಲ್ಲದೆ ಮಾರ್ಟಿನ್ ತನ್ನ ಹುಳುಗಳನ್ನ ಬಾಯ್ಡ್ಗೆ ಟ್ರಾನ್ಸ್ಫರ್ ಮಾಡಿ ಸಾವನ್ನಪ್ತಾನೆ. ಈ ನರಕದಿಂದ ಪಾರಾಗ್ತಾನೆ. ಬಾಯ್ಡ್ಗೆ ಮಾರ್ಟಿನ್ ಮೊದಲೇ ಹೇಳಿದ್ದ ನನಗೆ ಈ ಜಾಗದಲ್ಲಿ ಇರೋಕಾಗ್ತಿಲ್ಲ, ನನಗೆ ಶೂಟ್ ಮಾಡಿ ಆದಷ್ಟು ಬೇಗ ನೀನು ಕೂಡ ಈ ಜಾಗದಿಂದ ತಪ್ಪಿಸ್ಕೋ ಅಂತ. ಆದ್ರೆ ಬಾಯ್ಡ್ ಕೇಳ್ದಲೆ ಕೊನೆಗೂ ತಮ್ಮ ದೇಹಕ್ಕೆ ಹುಳು ಹತ್ತಿಸ್ಕೊಳ್ಳೋ ಹಾಗಾಯ್ತು. ಈ ಜಾಗದಲ್ಲಿರೋ ದುಷ್ಟಶಕ್ತಿಗಳ ಪ್ಲಾನ್ ಈಗ ಸಕ್ಸಸ್ಫುಲ್ ಏನೋ ಆಯ್ತು. ಆದ್ರೆ ಎಲ್ಲಿವರೆಗೂ ಅಂದ್ರೆ ಬಾಯ್ಡ್ ಒಂದು ಮಾನ್ಸ್ಟರ್ ನ ಸಾಯಿಸ್ತಾರಲ್ಲ ಅಲ್ಲಿವರೆಗೂ ಎಲ್ಲ ಕರೆಕ್ಟ್ ಆಗೇ ಇರುತ್ತೆ. ಬಾಯ್ಡ್ ಮಾನ್ಸ್ಟರ್ ಗೆ ತಮ್ಮ ದೇಹದಲ್ಲಿರೋ ಹುಳು ಟ್ರಾನ್ಸ್ಫರ್ ಮಾಡಿ ಅದನ್ನ ಸಾಯಿಸ್ತಿದ್ದಂಗೆ ದುಷ್ಟಶಕ್ತಿಗಳ ಪ್ಲಾನ್ ತಲೆ ಕೆಳಗಾಯ್ತು. ಈಗ ಪ್ಲಾನ್ ಚೇಂಜ್. ಮಾನ್ಸ್ಟರ್ ಗಳು ಮೊದಲೇ ಇಮ್ಮಾರ್ಟಲ್ ಅಲ್ವಾ, ಸಾವನ್ನಪ್ಪಿರೋ ಮಾನ್ಸ್ಟರ್ ಮತ್ತೆ ಹುಟ್ಟಿ ಬರ್ಬೇಕು. ಅದಕ್ಕೆ ಸೆಲೆಕ್ಟ್ ಮಾಡಿದ್ದು ಫಾತಿಮಾ ಅನ್ನ. ಇವಳು ಎಲಿಸ್ ಜೊತೆ ಇರ್ತಾಳೆ, ಪ್ರೆಗ್ನೆಂಟ್ ಆದ್ರೂ ಅನುಮಾನ ಬರಲ್ಲ. ಮತ್ತೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಅವಳಿಗೆ ನಂಬಿಕೆ ಬಂದ್ರೆ ಫಾತಿಮಾಗೆ ಮತ್ತೆ ಫಾತಿಮಾನ ಪ್ರೀತಿಸೋಂತವ್ರಿಗೂ ಕೂಡ ಕುಕ್ಸೋ ಪ್ಲಾನ್ ಮಾಡ್ತಿದ್ದಾರೆ ಈ ಜಾಗದಲ್ಲಿರೋ ದುಷ್ಟಶಕ್ತಿಗಳು. ಹೇಗೆ ಅಂದ್ರೆ ಫಾತಿಮಾ ಪ್ರೆಗ್ನೆಂಟ್ ಆಗೋಕೆ ಸಾಧ್ಯನೇ ಇಲ್ಲ ಅಂತ ಈ ಜಾಗಕ್ಕೆ ಬರೋಕು ಮುಂಚೆನೆ ಡಾಕ್ಟರ್ಸೇ ಹೇಳಿರ್ತಾರೆ. ಆದ್ರೆ ಇಲ್ಲಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಗೊತ್ತಾದಾಗ ಎಲ್ಲರೂ ಖುಷಿಯಾಗಿರ್ತಾರೆ. ಫಾತಿಮಾ ಟಿಲಿಯನ್ನ ಸಾಯಿಸೋವರೆಗೂ ಮತ್ತೆ ಅಲ್ಟ್ರಾಸೌಂಡ್ ಅಲ್ಲಿ ಮಗು ಕಾಣಿಸೋದಿಲ್ವಲ್ಲ ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗೇ ಇರ್ತಾರೆ. ಆಮೇಲೆ ಎಲ್ಲರಿಗೂ ಭಯ ಆಗೋಕೆ ಶುರು ಆಗಿರುತ್ತೆ, ಫಾತಿಮಾಳ ಹೊಟ್ಟೆಯಲ್ಲಿ ಇನ್ನೇನ್ ಇರ್ಬೋದು ಈಗ ಅಂತ. ಇದೇ ಸಮಯಕ್ಕೆ ಅವರು ಬೆಳೀತಿದ್ದ ತರಕಾರಿಗಳೆಲ್ಲ ಕೊಳ್ತೋಗ್ತಾ ಇದ್ದಾವೆ. ಕಾರಣ ಫಾತಿಮಾಗೆ ಇದೇ ಆಹಾರ ಅಲ್ವಾ, ಅದಕ್ಕೆ. ಫಾತಿಮಾ ಅಂತೂ ಹಸಿ ಮಾಂಸ, ರಕ್ತ ಎಲ್ಲ ತಿನ್ನೋದು ಕುಡಿಯೋದು ಮಾಡೋಕೆ ಶುರು ಮಾಡಿದಾಗ ನಮಗೆ ಕನ್ಫರ್ಮ್ ಆಗುತ್ತೆ ಇವಳ ಹೊಟ್ಟೆಯಲ್ಲಿ ಯಾವುದೋ ಅಮಾನುಷ ಶಕ್ತಿ ಬೆಳೀತಾ ಇದೆ ಅಂತ. ತುಂಬಾನೇ ಹಾರರ್ ಮೂವೀಸ್ ಅಲ್ಲಿ ನಾವು ಈ ಕಾನ್ಸೆಪ್ಟ್ ನ ನೋಡಿದೀವಿ ಸ್ನೇಹಿತರೆ. ನನ್ನ ಚಾನಲ್ ನಲ್ಲೂ ರೀಸೆಂಟ್ ಆಗಿ ದ ಫಸ್ಟ್ ವುಮನ್ ಇಮ್ಯಾಕ್ಯುಲೇಟ್ ಮೂವೀಸ್ ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಇದೆಲ್ಲ ಡೆವಿಲ್ ನ ಮಗು ಹುಟ್ಟೋ ಕಾನ್ಸೆಪ್ಟ್ ಇರೋ ಮೂವೀಸ್. ಎಲ್ಲದಕ್ಕಿಂತ ಬೆಸ್ಟ್ ಎಕ್ಸಾಂಪಲ್ ಯಾವ್ದಂದ್ರೆ ಕಲ್ಟ್ ಕ್ಲಾಸಿಕ್ ಮೂವಿ ರೋಸ್ ಮೆರೀಸ್ ಬೇಬಿ. ಇದರ ಪ್ರೀಕ್ವೆಲ್ ರೀಸೆಂಟ್ ಆಗಿ ರಿಲೀಸ್ ಆಗಿತ್ತು.
ಅಪಾರ್ಟ್ಮೆಂಟ್ 7A ಅಂತ. ಆ ಮೂವಿಯಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್ ಇತ್ತು ಸ್ನೇಹಿತರೆ. ಸೆಕೆಂಡ್ ಸೀಸನ್ ಅಲ್ಲಿ ಫಾತಿಮಾ ಡಾನ್ ಹತ್ರ ತಾನು ಪ್ರೆಗ್ನೆಂಟ್ ಇರೋ ವಿಷಯ ಹೇಳೋಕೆ ಬಂದಾಗ ಇವಳ ಕತ್ತಲ್ಲಿ ಒಂದು ಲಾಕೆಟ್ ಇರುತ್ತೆ ಸ್ನೇಹಿತರೆ. ಇದು ನೋಡೋಕೆ ಸೇಮ್ ರೋಸ್ ಮೆರಿಸ್ ಬೇಬಿ ಮೂವಿಯಲ್ಲಿ ಇದ್ದ ಲಾಕೆಟ್ ತರಾನೇ ಇದೆ. ಫಾತಿಮಾಳ ಕತ್ತಲ್ಲಿ ಇರೋದು ಅದೇನೋ ಇಲ್ವೋ ಗೊತ್ತಿಲ್ಲ. ಒಟ್ನಲ್ಲಿ ರೋಸ್ ಮೆರಿಸ್ ಬೇಬಿಯಲ್ಲಿ ಈ ಲಾಕೆಟ್ ನ ರೋಸ್ ಮೆರಿಗೆ ಯಾಕೆ ಕೊಟ್ಟಿರ್ತಾರೆ ಅಂದ್ರೆ ಇದರ ಒಳಗೆ ಟ್ಯಾನಿಸ್ ರೂಟ್ ಇರುತ್ತೆ. ಇದು ಡೆವಿಲ್ ಗೆ ಸಂಬಂಧಿಸಿದ ವಸ್ತು. ಇದನ್ನ ಯಾರು ಹಾಕೊಂತಾರೋ ಅವ್ರನ್ನ ಕಂಟ್ರೋಲ್ ಮಾಡಬಹುದು. ಡೆವಿಲ್ ನ ಪೂಜೆ ಮಾಡೋ ವಯಸ್ಸಾದ ದಂಪತಿಗಳು ರೋಸ್ ಮೇರಿಯನ್ನ ಕಂಟ್ರೋಲ್ ಮಾಡೋಕೆ ಅದನ್ನ ಕೊಟ್ಟಿರ್ತಾರೆ. ಇಲ್ಲಿ ಇದೇ ಉದ್ದೇಶಕ್ಕೆ ಫಾತಿಮಾಗೆ ಯಾರಾದ್ರೂ ಕೊಟ್ಟಿರ್ಬೋದು. ಜೂಲಿ ಅವತ್ತು ಬಾಯ್ಡ್ಗೆ ಸಹಾಯ ಮಾಡಿರ್ಲಿಲ್ಲ ಅಂತಿದ್ರೆ, ಇಲ್ಲ ಬಾಯ್ಡ್ ಮಾರ್ಟಿನ್ ನ ಸಾಯಿಸಿ ಹುಡುಗಳನ್ನ ಹತ್ತಿಸ್ಕೊಂಡ್ ಬಂದಿರ್ಲಿಲ್ಲ ಅಂತಿದ್ರೆ ಫಾತಿಮಾ ಪ್ರೆಗ್ನೆಂಟ್ ಆಗ್ತಾನೆ ಇರ್ಲಿಲ್ಲ. ಜೂಲಿ, ಮ್ಯಾರಿಯಲ್ ಮತ್ತೆ ರ್ಯಾಂಡಲ್ ಕೂಡ ಮಾರ್ಟಿನ್ ಇದ್ದ ಜಾಗಕ್ಕೆ ಹೋಗ್ತಿರ್ಲಿಲ್ಲ. ಕೊನೆಗೆ ಜೂಲಿಗೆ ಟೈಮ್ ಟ್ರಾವೆಲ್ ಮಾಡೋಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಒಟ್ನಲ್ಲಿ ಈ ಜಾಗದಲ್ಲಿ ಇರೋ ದುಷ್ಟಶಕ್ತಿಗಳ ಪ್ಲಾನ್ ಪ್ರಕಾರ ಏನು ನಡೀಲಿಲ್ಲ ಅಂದ್ರೂ ಕೂಡ ಹೊಸ ಪ್ಲಾನ್ ಮಾಡ್ಕೊಂಡು ತಮ್ಮ ಅಡ್ವಾಂಟೇಜ್ಗೆ ಬಳಸ್ಕೊಂತಾರೆ. ಈಗ ಸ್ನೇಹಿತರೆ, ಯೆಲ್ಲೋ ಸೂಟ್ ಹಾಕಿರೋ ವ್ಯಕ್ತಿಯ ಬಗ್ಗೆ ಮಾತಾಡೋಕ್ಕೂ ಮುಂಚೆ 2 ಇಂಪಾರ್ಟೆಂಟ್ ಸೀನ್ಗಳ ಬಗ್ಗೆ ಮಾತಾಡೋಣ. ಒಂದು, ಟಬಿತಾಳ ಕನ್ಸಲ್ಲಿ ಇವಳು ಲೈಟ್ ಹೌಸ್ಗೆ ಹೋಗ್ತಿರೋ ಹಾಗೆ ಕಾಣಿಸಿರುತ್ತಲ್ಲ, ಅಲ್ಲೂ ಕೂಡ ಕೆಲವೊಂದು ನಂಬರ್ಗಳು ಗೋಡೆ ಮೇಲೆ ಬರ್ದಿರುತ್ತೆ. ಇದು ಕೇವಲ ನಂಬರ್ಸ್ ಅಲ್ಲ, ಡೇಟ್ಸ್ ಆಗಿರ್ಬೋದು ಅಂತ ನಾವು ನೋಡೋಣ. ಮತ್ತೊಂದು ಸೀನ್ ಯಾವುದು ಅಂದ್ರೆ, ಟಬಿತಾ ಗುಂಡಿ ಅಗಿಯೋಕೆ ಹೋಗಿ ಕೆಳಗೆ ಸುರಂಗದ ಒಳಗೆ ಬಿದ್ದಾಗ ವಿಕ್ಟರ್ ಇವಳನ್ನ ಕಾಪಾಡೋಕೆ ಬಂದು ಹೇಳ್ತಾನೆ, ಇಲ್ಲೇ ಮಾನ್ಸ್ಟರ್ಗಳು ಬೆಳಗ್ಗೆ ಹೊತ್ತು ಇರೋದು, ಅವುಗಳು ಗೋಡೆಯ ಮೇಲೆ ಪೇಂಟಿಂಗ್ಸ್, ಡ್ರಾಯಿಂಗ್ಸ್ ಎಲ್ಲ ಮಾಡಿದವೆ ಅಂತ ತೋರಿಸಿದಾಗ ಈ ಪೇಂಟಿಂಗ್ ಅಲ್ಲಿ ತುಂಬಾನೇ ವಿಷಯಗಳು ಅಡಗಿದೆ. ಲೈಟ್ ಹೌಸ್ ಅಲ್ಲಿರೋ ಡೇಟ್ ಶುರು ಆಗೋದು 1506ರಿಂದ ಎಂಡ್ ಆಗೋದು 1978ಕ್ಕೆ. ಅಂದ್ರೆ ಇದರ ನಡುವೆ ತುಂಬಾನೇ ಡೇಟ್ಸ್ ಇದಾವೆ. 1609, 1672, 1752 ಇದೇ ರೀತಿ. ಈ ಜಾಗದಲ್ಲಿ ನಡೆದಿರೋ ಮುಖ್ಯವಾದ ಘಟನೆಗಳ ಡೇಟ್ಸ್ ಗಳಿವು ಅಂತ ಅನ್ನೋದಾದ್ರೆ, ಎಲ್ಲ ಶುರು ಆಗಿದ್ದು 1506ರಲ್ಲಿ. ಕ್ರಿಸ್ಟೋಫರ್ ಕೊಲಂಬಸ್ 1492ರಲ್ಲಿ ಅಮೆರಿಕಾನ ಡಿಸ್ಕವರ್ ಮಾಡಿದ್ದು. ಆಮೇಲೆ ವರ್ಷಗಳು ಕಳೀತಾ ಯುರೋಪಿಯನ್ಸ್ ಅಮೆರಿಕಾಗೆ ಬಂದು ಸೆಟಲ್ ಆಗೋಕೆ ಶುರು ಮಾಡಿದ್ರು. 1506 ಕೂಡ ಅದೇ ಸಮಯ ಆಗಿರೋದ್ರಿಂದ ಯುರೋಪಿಯನ್ಸ್ ಅಮೆರಿಕಾದಲ್ಲಿ ಮೊದ್ಲಿಂದಾನೇ ಇದ್ದ ಕಾಡಿನ ಜನರು, ಟ್ರೈಬಲ್ಸ್ ನ ಎಲ್ಲ ಭೇಟಿಯಾಗಿ ಅವರು ಮಾಡೋ ಆಚರಣೆಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಮುಂದೆ ಒಂದು ದಿನ ಮಕ್ಕಳ ಬಲಿ ಕೊಡೋ ಆಚರಣೆಯ ಬಗ್ಗೆ ಕೂಡ ತಿಳ್ಕೊಂಡಿರ್ಬೋದು. ಯಾಕಂದ್ರೆ ಈ ಬುಡಕಟ್ಟು ಜನಾಂಗದವರು ತಮ್ಮದೇ ಆದ ದೇವರನ್ನ ಪೂಜೆ ಮಾಡ್ತಾರೆ, ಪ್ರಕೃತಿಯನ್ನ ಕೂಡ ಪೂಜೆ ಮಾಡ್ತಾರೆ. ಇದಷ್ಟೇ ಅಲ್ಲ, ಕೆಲವು ದುಷ್ಟಶಕ್ತಿಗಳನ್ನ ದೂರ ಇಡೋಕೆ ಮಂತ್ರಶಕ್ತಿಗಳ ಪ್ರಯೋಗವನ್ನ ಕೂಡ ಮಾಡ್ತಾರೆ. ಹಾಗಾಗಿ ವಾಮಾಚಾರಕ್ಕೆ ಸಂಬಂಧಪಟ್ಟ ಆಚರಣೆಗಳೆಲ್ಲ ಇವರಿಗೆ ಗೊತ್ತಿರುತ್ತೆ. ಆಗ ಮಕ್ಕಳನ್ನ ಯಾವುದೋ ಒಂದು ದುಷ್ಟಶಕ್ತಿಗೋಸ್ಕರ ಬಲಿ ಕೊಟ್ರೆ ಸಾವು ಅನ್ನೋದೇ ಇರಲ್ಲ ಅಂತ ಈ ಜ್ಞಾನವನ್ನ ಅಮೆರಿಕಾಗೆ ಬಂದಿದ್ದವರು ಪಡ್ಕೊಂಡಿರ್ಬೋದು. ಇಲ್ಲ ಅಂದ್ರೆ ಹೊರಗಿನವರು ಬಂದು ನಮ್ಮ ಭೂಮಿಯನ್ನ ಆಕ್ರಮಿಸಿಕೊಳ್ತಾ ಇದ್ದಾರೆ ಅಂತ ಕೋಪದಲ್ಲಿ ಬೇಕು ಅಂತಾನೆ ತಪ್ಪಾದ ಆಚರಣೆಯ ಬಗ್ಗೆ ತಿಳಿಸಿ ತಮ್ಮ ಮಕ್ಕಳನ್ನ ಬಲಿ ಕೊಡೋ ಹಾಗೆ ಮತ್ತೆ ಮಾನ್ಸ್ಟರ್ಗಳಾಗಿ ಬದಲಾಗೋ ಹಾಗೆ ಮಾಡಿರ್ತಾರೆ ಈ ಬುಡಕಟ್ಟು ಜನರು. ಈಗ ವಿಕ್ಟರ್ ಸುರಂಗದಲ್ಲಿ ಟಬಿತಾಗೆ ತೋರಿಸಿದ ಡ್ರಾಯಿಂಗ್ ನ ಗಮನಿಸಿದ್ರೆ ನೀವು ಇಲ್ಲಿ ನೋಡಬಹುದು, ಒಂದಷ್ಟು ಜನ ಬೋಟ್ ಅಲ್ಲಿ ನದಿಯ ಮುಖಾಂತರ ಈ ಟೌನ್ ಇರೋ ಕಾಡಿಗೆ ಬರ್ತಿರೋ ಹಾಗೆ ಕಾಣ್ತಾ ಇದೆ. ಯಾಕಂದ್ರೆ ಆಗ ರೋಡ್ ಇರ್ಲಿಲ್ವಲ್ಲ, ಎಲ್ಲರೂ ಬೋಟ್ ಶಿಪ್ ಅಲ್ಲೇ ಓಡಾಡ್ತಿದ್ರು. ಹಾಗೆ ಮುಂದೆ ನೋಡೋದಾದ್ರೆ ಅಡ್ಡಕ್ಕೆ ಒಂದು ದೊಡ್ಡ ಮರ ಬಿದ್ದಿರೋ ಹಾಗೆ ಕಪ್ಪು ಬಣ್ಣದಲ್ಲಿ ಡ್ರಾಯಿಂಗ್ ಇದೆ. ಬೋಟ್ ಅಲ್ಲಿ ಬರ್ತಾ ಇರೋ ಯುರೋಪಿಯನ್ಸ್ಗೆ ಸೇಮ್ ಈಗ ಟೌನ್ಗೆ ಬರ್ತಾ ಇರೋ ಜನರಿಗೆ ಮೊದಲು ರೋಡ್ ನ ಮಧ್ಯದಲ್ಲಿ ಮರ ಬಿದ್ದಿರೋ ಹಾಗೆ ಕಾಣಿಸಿತ್ತಲ್ಲ, ಅದೇ ರೀತಿ ಬೋಟ್ ಹೋಗೋ ದಾರಿಯಲ್ಲಿ ಅಡ್ಡ ಬಿದ್ದಿರುತ್ತೆ. ಹಾಗಾಗಿ 1506ರಲ್ಲಿ ಅಥವಾ ಆ ವರ್ಷದ ನಂತರ ಒಂದು ದಿನ ಈ ಯುರೋಪಿಯನ್ಸ್ ನ ಈಗ ಟೌನ್ ಇರೋ ಜಾಗದಲ್ಲಿ ಕಾಡಿನ ಜನರೇ ಟ್ರ್ಯಾಪ್ ಮಾಡಿ ಆಚರಣೆ ಮಾಡೋ ಹಾಗೆ ಮಾಡಿ ಡೆವಿಲ್ ನ ಜೊತೆ ಡೀಲ್ ಮಾಡಿಕೊಂಡು ಯುರೋಪಿಯನ್ಸ್ ಗೆ ಮಾನ್ಸ್ಟರ್ ಗಳಾಗೋ ಶಾಪ ಬರೋ ಹಾಗೆ ಮಾಡಿರ್ತಾರೆ ಅನ್ಸುತ್ತೆ. ಡ್ರಾಯಿಂಗ್ ಅಲ್ಲಿ ಮುಂದೆ ಏನಿದೆ ಅಂತ ನೋಡೋದಾದ್ರೆ ಜೇಡ್ಗೆ ಕಾಣಿಸಿದ ದೃಶ್ಯನೇ ಇದೆ. ಜೇಡ್ ನ ಸುತ್ತ 7 ಕಲ್ಲುಗಳ ಮೇಲೆ ಮಕ್ಕಳು ಮಲಗಿ ಮೇಲೆ ನೋಡ್ತಾ ತಮ್ಮ ನಂಬಿಕೆಯನ್ನ, ವಿಶ್ವಾಸವನ್ನ ಮರದ ಬೇರುಗಳಿಗೆ ಹಾಕಿ ಆ ಸಿಂಬಲ್ ನ ಸೃಷ್ಟಿ ಆಗೋ ಹಾಗೆ ಮಾಡ್ತಾರೆ. ಹಾಗಾಗಿ ಅದೇ 7 ಕಲ್ಲುಗಳ ಮೇಲೆ ಸಿಂಬಲ್ ಕಾಣಿಸ್ತಾ ಇದೆ. ಆ ಕಲ್ಲುಗಳ ಸುತ್ತ ರಿಚುವಲ್ ಮಾಡ್ತಿರೋ ಜನರು ನಿಂತಿರೋದು ಕೂಡ ನಾವು ನೋಡಬಹುದು. ಪಕ್ಕದಲ್ಲೇ ಕೆಂಪು ಬಣ್ಣದಲ್ಲಿ ಒಂದು ಎಂಟಿಟಿ ನಿಂತಿರೋ ಹಾಗಿದೆ. ಈ ದುಷ್ಟಶಕ್ತಿಗೇನೆ ಇವರು ಬಲಿ ಕೊಡ್ತಿರೋದು. ಆದ್ರೆ ಈ ದುಷ್ಟಶಕ್ತಿ ಯಾವುದು ಅಂತ ಗೊತ್ತಿಲ್ಲ, ಮುಂದಿನ ಸೀಸನ್ ಅಲ್ಲಿ ತೋರಿಸಬಹುದು. ಕೆಲವರು ಯೆಲ್ಲೋ ಸೂಟ್ ಹಾಕಿರೋ ವ್ಯಕ್ತಿನೇ ಡೆವಿಲ್ ಅಥವಾ ಡೀಮನ್ ಆಗಿರ್ಬೋದು ಅಂತ ಹೇಳ್ತಾರೆ. ಆದ್ರೆ ನನಗಾಗ ಅನ್ಸಲ್ಲ ಸ್ನೇಹಿತರೆ. ಬಾಯ್ಡ್ಗೆ ಮಾರ್ಟಿನ್ ಹೇಳಿದ ಹಾಗೆ ಈ ಜಾಗದಲ್ಲಿ ತುಂಬಾನೇ ದುಷ್ಟಶಕ್ತಿಗಳು ಇದಾವೆ. ಎಲ್ಲ ಸೇರಿ ಒಂದು ಗವರ್ಮೆಂಟ್ ನೇ ನಡೆಸ್ತಾ ಇದಾವೆ. ಮೊದಲು ಮಾನ್ಸ್ಟರ್ಗಳ ಮೇಲೆ ಮಾನ್ಸ್ಟರ್ಗಳನ್ನ ನೋಡ್ಕೊಂತಾ ಇರೋ ಇನ್ನೊಂದು ದುಷ್ಟಶಕ್ತಿ ಈ ಜಾಗದಲ್ಲಿ ಏನೇನ್ ಮಾಡ್ಬೇಕು, ಈಗ ಏನ್ ನಡೀತಿದೆ ಅಂತ ಎಲ್ಲವನ್ನ ಗಮನಿಸ್ತಾ ಇರೋ ಯೆಲ್ಲೋ ಸೂಟ್ ಹಾಕಿರೋ ವ್ಯಕ್ತಿನೇ ಆಗಿರ್ಬೋದು. ಯಾಕಂದ್ರೆ ಅವನು ಬೇರೆ ಮಾನ್ಸ್ಟರ್ಸ್ ತರ ಅಲ್ಲ, ಸೂರ್ಯನ ಬೆಳಕಲ್ಲೂ ಕೂಡ ಆರಾಮಾಗಿ ಓಡಾಡ್ತಿದ್ದಾನೆ. ಕಣ್ಣು ಡಾರ್ಕ್ ಕಲರ್ ಅಲ್ಲಿ ಇದೆ, ಹಲ್ಲುಗಳು ಕೂಡ ಕಪ್ಪುಗೆ ಇದೆ. ಮತ್ತೆ ಅವನು ತುಂಬಾನೇ ಶಕ್ತಿಶಾಲಿ ಅಂತ ಸೀಸನ್ 3 ನ ಕೊನೆಯಲ್ಲೇ ನಮ್ಗೆ ಗೊತ್ತಾಗಿದೆ. ಜಿಮ್ನ ಇವನು ಸಾಯಿಸೋದಕ್ಕೆ
ಮಾಡೋದಕ್ಕೆ ಕಾರಣನೇ ಜಿಮ್ ಕಡೆಯಿಂದ ಟಬಿತಾಗೆ ಮತ್ತೆ ಜೇಡ್ಗೆ ಹಿಂದಿನ ಜನ್ಮದ ರಹಸ್ಯ ನೆನಪಾಗಿದ್ದು. 12 ನಂಬರ್ಸ್ ಅಂದ್ರೆ ಮ್ಯೂಸಿಕ್ ನೋಟ್ಸ್ ಆಗಿರ್ಬೋದು ಅಂತ ಇವನು ಹೇಳಿರ್ಲಿಲ್ಲ ಅಂದಿದ್ರೆ ಜೇಡ್ ಮತ್ತೆ ಟಬಿತಾಗೆ ಏನು ಗೊತ್ತೇ ಆಗ್ತಿರ್ಲಿಲ್ಲ. ನೀವು ಪಡ್ಕೊಂಡಿರೋ ಜ್ಞಾನಕ್ಕೆ ಬೆಲೆ ಕಟ್ಟಬೇಕಾಗುತ್ತೆ ಅಂತಾನೆ ಹೇಳಿ ಜಿಮ್ ಮೇಲೆ ದಾಳಿ ಮಾಡೋದು ಈ ಯೆಲ್ಲೋ ಸೂಟ್ ಹಾಕಿರೋ ವ್ಯಕ್ತಿ. ಕೆಲವರು ಹೇಳೋದೇನಂದ್ರೆ ಈ ಯೆಲ್ಲೋ ಸೂಟ್ ಹಾಕಿರೋ ವ್ಯಕ್ತಿನೇ ಮೊದಲು ರಿಚುವಲ್ ಮಾಡಬೇಕು ಅಂತ ಎಲ್ಲರಿಗೂ ತಲೆ ತುಂಬಿರ್ಬೋದು. ಇವನ ಮೇಲೂ ಕೂಡ ಒಂದು ದುಷ್ಟ ಶಕ್ತಿ ಇದೆ, ಅದು ಯಾವುದೋ ಡೀಮನ್ ಅಥವಾ ಡೆವಿಲ್ ಆಗಿದೆ. ಸೊ ವಿಕ್ಟರ್ ತೋರಿಸ್ತಾ ಇರೋ ಡ್ರಾಯಿಂಗ್ ಕಡೆ ವಾಪಸ್ ಬರೋದಾದ್ರೆ ಮಕ್ಕಳನ್ನ ಬಲಿ ಕೊಡೋ ಜಾಗದಲ್ಲಿ ಮಕ್ಕಳನ್ನ ಬಲಿ ಕೊಡ್ತಾ ಇರೋರು ಕೂಡ ನಿಂತಿದ್ದಾರೆ. ಆದ್ರೆ ಈ ಆಚರಣೆಯಲ್ಲಿ ಇಬ್ಬರು ಪಾಲ್ಗೊಂಡಿಲ್ಲ, ಅವರಿಬ್ರು ಸಪರೇಟ್ ಆಗಿ ನಿಂತಿರೋದನ್ನ ನಾವು ನೋಡ್ಬೋದು. ಅಂದ್ರೆ ಇವರಿಬ್ರು ಬೇರೆ ಯಾರು ಅಲ್ಲ, ಹಿಂದಿನ ಜನ್ಮದಲ್ಲಿ ಗಂಡ ಹೆಂಡತಿ ಆಗಿದ್ದ ಜೇಡ್ ಮತ್ತೆ ಟಬಿತಾ. ಬೇರೆ ಮಕ್ಕಳಿರ್ಲಿ, ಇವರಿಬ್ಬರ ಮಗಳನ್ನ ಕೂಡ ಕರ್ಕೊಂಡು ಹೋಗಿ ಜನರು ಬಲಿ ಕೊಟ್ಟಿರ್ತಾರೆ. ನಂತರ ಈ ಇಬ್ಬರು ಗಂಡ ಹೆಂಡತಿ ಕಾಡಿನ ಜನರ ಹತ್ರ ಹೋಗಿ ಸಹಾಯ ಕೇಳಿದಾಗ ಅವರು ಕೂಡ ಸಹಾಯ ಮಾಡಿರಲ್ಲ ಅನ್ಸುತ್ತೆ. ಮತ್ತೆ ಈ ಡ್ರಾಯಿಂಗ್ ಅಲ್ಲಿ ಕೆಂಪು ಬಣ್ಣದಲ್ಲಿ ಮನುಷ್ಯರ ರೀತಿ ಇರೋರು ಮಾನ್ಸ್ಟರ್ ಗಳಾಗಿದ್ದಾರೆ ಅನ್ಸುತ್ತೆ, ಇಲ್ಲ ಇವರು ಕಾಡಿನ ಜನರು ಕೂಡ ಆಗಿರ್ಬೋದು. ನಂತರ ಮುಂದೆ ಒಂದು ಸಿಂಬಲ್ ಇದೆ, ಇದರ ಅರ್ಥ ಏನು ಅಂತ ಗೊತ್ತಿಲ್ಲ, ಆದ್ರೆ ನೋಡೋದಕ್ಕೆ ಇನ್ಫಿನಿಟಿ ಸಿಂಬಲ್ ತರ ಇರೋದ್ರಿಂದ ಇಲ್ಲಿ ನಡೀತಿರೋ ಘಟನೆಗಳು ಶಾಶ್ವತವಾಗಿ ನಡೀತಾನೆ ಇರುತ್ತೆ. ಹೇಗೆ ಟಬಿತಾ ಮತ್ತೆ ಜೇಡ್ ಮಕ್ಕಳನ್ನ ಕಾಪಾಡೋಕೆ ಪದೇ ಪದೇ ಹುಟ್ಟಿ ಬರ್ತಾ ಇದ್ದಾರೋ ಇದೆಲ್ಲ ನಿಲ್ಲೋವರೆಗೂ ಇವರು ಹುಟ್ಟಿ ಬರ್ತಾನೆ ಇರ್ತಾರೆ, ಇನ್ಫಿನಿಟಿ ಲೂಪ್ ತರ. ಕೆಲವೊಮ್ಮೆ ಅನ್ಸುತ್ತೆ ಮನುಷ್ಯರಾಗಿದ್ದವರು ಈಗ ಮಾನ್ಸ್ಟರ್ಸ್ ಆಗಿದ್ದಾರಲ್ಲ, ಅದಕ್ಕೆ ಈ ಮಾನ್ಸ್ಟರ್ ಗಳೇ ಮರವನ್ನ ರೋಡ್ ನ ಮಧ್ಯೆ ಹಾಕಿ ಅಲ್ಲಿಗೆ ಬಂದವ್ರನ್ನ ಟೌನ್ ಗೆ ಟೆಲಿಪೋರ್ಟ್ ಮಾಡಿರ್ಬೋದು, ತಮಗೆ ಬೇಟೆ ಆಡೋಕೆ ಆಹಾರ ಅಂತ ಯಾರಾದ್ರೂ ಬೇಕಲ್ಲ ಆ ಉದ್ದೇಶದಿಂದ. ಇನ್ನ ಮಕ್ಕಳು ತಮ್ಮನ್ನ ಕಾಪಾಡೋ ಉದ್ದೇಶದಿಂದ ಜೇಡ್ ಮತ್ತೆ ಟಬಿತಾ ಮತ್ತೆ ತಮಗೆ ಹೆಲ್ಪ್ ಮಾಡೋ ಅಂತವ್ರನ್ನ ಈ ಟೌನ್ ಗೆ ಕರೆಸ್ಕೊಂತಿರ್ಬೋದು. ಮೊದ್ಲು ಈ ಜಾಗ ಬರೀ ಕಾಡಾಗಿತ್ತು, ಕಾಡಿನಲ್ಲಿ ಸಣ್ಣ ಸಣ್ಣ ಕ್ಯಾಬಿನ್ ಗಳನ್ನ ಕಟ್ಕೊಂಡು ಜನ ವಾಸವಾಗಿದ್ರು. ಆಮೇಲೆ ಮಾನ್ಸ್ಟರ್ಗಳು ಅಥವಾ ದುಷ್ಟಶಕ್ತಿಗಳು ಈ ಟೌನ್ ನ ಕ್ರಿಯೇಟ್ ಮಾಡಿ ಜನರು ಇಲ್ಲಿಗೆ ಬಂದು ಇರ್ಲಿ ಆಮೇಲೆ ಬೇಟೆ ಆಡ್ಬೋದು ಅಂತ ಯೋಚನೆ ಮಾಡಿರ್ಬೋದು. ಯಾಕಂದ್ರೆ ಟೌನ್ ನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ವಿಚಿತ್ರವಾಗಿದೆ ಅಂತ. ಕರೆಂಟ್ ವೈರ್ ಗಳು ಎಲ್ಲಿಗೂ ಕನೆಕ್ಟೇ ಆಗಿಲ್ಲ, ಮೋಟೆಲ್ ನ ಸೈನ್ ಇದೆ, ಮೋಟೆಲ್ಲೇ ಇಲ್ಲ. ವಿಕ್ಟರ್ ನ ಒಂದು ಡ್ರಾಯಿಂಗ್ ಅಲ್ಲಿ ಈ ಜಾಗದಲ್ಲಿ ಪ್ರವಾಹ ಬಂದಿರೋ ಹಾಗೆ ಕಾಣಿಸುತ್ತೆ. ಆ ಸಮಯದಲ್ಲಿ ಮೋಸ್ಟ್ಲಿ ಮೋಟಲ್ ನಾಶ ಆಗಿರ್ಬೋದು. ವಿಕ್ಟರ್ಗೆ ಇನ್ನೂ ಸಂಪೂರ್ಣವಾಗಿ ಈ ಜಾಗದಲ್ಲಿ ಏನಾಗಿದೆ ಅಂತ ಇನ್ನೂ ನೆನಪಾಗಿಲ್ಲ. ಎಲ್ಲೆಲ್ಲಿ ಇನ್ನ ಡ್ರಾಯಿಂಗ್ಸ್ ನ ಬಚ್ಚಿಟ್ಟಿದನೋ, ಯಾವ ಡ್ರಾಯಿಂಗ್ಸ್ ನ ನೋಡಿದ್ರೆ ಯಾವ ವಿಷಯ ಹೊರಗೆ ಬರುತ್ತೆ ಅಂತ ಮುಂದಿನ ಸೀಸನ್ ಅಲ್ಲೇ ನೋಡ್ಬೇಕು. ಎಲ್ಲರೂ ಹೇಳೋದೇನಂದ್ರೆ ಲೈಟ್ ಹೌಸ್ ಅಲ್ಲಿರೋ ಡೇಟ್ಸ್ ನ ನೋಡಿದ್ರೆ ವಿಕ್ಟರ್ ಇವನ ಅಮ್ಮ ಮಿರಾಂಡಾ ಮತ್ತೆ ತಂಗಿ ಎಲೋಯಿಸ್ ಈ ಜಾಗಕ್ಕೆ ಬಂದಿರೋದು 1978ರ ಆಸುಪಾಸಲ್ಲಿ. ಆಗ ಟೌನ್ ಅಲ್ಲಿ ಒಂದು ದೊಡ್ಡ ಹತ್ಯಾಕಾಂಡನೇ ನಡೆದಿರುತ್ತೆ. ವಿಕ್ಟರ್ ಬಿಟ್ರೆ ಬೇರೆ ಯಾರು ಬದುಕಿ ಉಳ್ದಿರಲ್ಲ, ಬೇರೆ ಅವ್ರನ್ನೆಲ್ಲ ಮಾನ್ಸ್ಟರ್ ಗಳು ಸಾಯಿಸ್ಬಿಟ್ಟಿರ್ತವೆ. ಆಗ ವಿಕ್ಟರ್ಗೆ ಈ ಜಾಗದಲ್ಲಿ ಬದುಕೋಕೆ ಹೆಲ್ಪ್ ಮಾಡೋದು ಬಿಳಿ ಬಟ್ಟೆ ಹಾಕಿರೋ ಹುಡುಗ ಮತ್ತೆ ಇವನ ಜೊತೆ ಕಾಣಿಸ್ಕೊಳ್ಳೋ ಒಂದು ನಾಯಿ. ಎಲೋಯಿಸ್ ತನ್ನ ತಾಯಿಯ ಹಿಂದೆ ಹೋದವಳು ಪತ್ತೆ ಇಲ್ಲ. ವಿಕ್ಟರೇ ತುಂಬಾನೇ ಸಲ ಹೇಳಿದ್ದಾನೆ ಎಲೋಯಿಸ್ ಬಚ್ಚಿಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ. ಹಾಗಾದ್ರೆ ಎಲೋಯಿಸ್ ಅವತ್ ರಾತ್ರಿ ಹೊರಗೆ ಹೋಗಿದ್ರು ಕೂಡ ಕಾಡಿನ ಒಳಗೆ ಎಲ್ಲೋ ಹೋಗಿ ಬಚ್ಚಿಡ್ಕೊಂಡಿರ್ಬೋದು. ಎಕ್ಸಾಂಪಲ್ ಗೆ ಹೇಳ್ಬೇಕು ಅಂದ್ರೆ ಜಿಮ್ ಮತ್ತೆ ಕೆನಿಗೆ ಒಂದು ಜಾಗದಲ್ಲಿ ತರಕಾರಿ ಎಲ್ಲ ಸಿಕ್ತಲ್ಲ, ಆ ಜಾಗದಲ್ಲಿ ಯಾರೋ ವಾಸವಾಗಿದ್ರು ಅನ್ನೋದಂತೂ ಖಚಿತ. ಮಾನ್ಸ್ಟರ್ ಗಳನ್ನ ಅಥವಾ ಬೇರೆ ಯಾವುದೋ ದುಷ್ಟಶಕ್ತಿಗಳನ್ನ ತಮ್ಮ ಕ್ಯಾಬಿನ್ ಅಂದ್ರೆ ಸಣ್ಣ ಮನೆಗಳಿಂದ ದೂರ ಇಡೋದಕ್ಕೆ ಸ್ಟ್ಯಾಚುಗಳನ್ನ ಕೂಡ ನಿರ್ಮಿಸಿದ್ದಾರೆ. ಇಂಥ ಜಾಗ ಈ ಕಾಡಿನಲ್ಲಿ ಬೇರೆ ಬೇರೆ ಕೂಡ ಎಲ್ಲೋ ಇರ್ಬೋದು. ಅಲ್ಲಿ ಎಲೋಯಿಸ್ ಇನ್ನು ಬದುಕ್ತಾ ಇರ್ಬೋದು. ಎಲೋಯಿಸ್ ಜೊತೆ ಬೇರೆ ಕಾಡಿನ ಜನರು ಇದ್ರು ಕೂಡ ಆಶ್ಚರ್ಯ ಇಲ್ಲ. ಯಾರೋ ತರಕಾರಿಗಳನ್ನ ಬೆಳೆದಿದ್ದಾರೆ ಅಂದ್ರೆ ಮನುಷ್ಯರು ಇದಾರೆ ಅಂತಾನೆ ಅರ್ಥ. ಆದ್ರೆ ಯಾಕೆ ಯಾರಿಗೂ ಕಾಣಿಸ್ತಿಲ್ಲ, ಯಾರ ಮುಂದೆನು ಯಾಕೆ ಬರ್ತಿಲ್ಲ ಅನ್ನೋದೇ ಪ್ರಶ್ನೆ ಇಲ್ಲಿ. ಎಲ್ಲರಿಗಿಂತ ಇಲ್ಲಿ ದೊಡ್ಡ ಮಿಸ್ಟೀರಿಯಸ್ ಕ್ಯಾರೆಕ್ಟರ್ ಯಾರು ಅಂದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗ. ಇವನು ಯಾರು, ಎಲ್ಲಿಂದ ಬಂದ, ಒಳ್ಳೆಯವನ ಕೆಟ್ಟವನ ಅನ್ನೋ ಪ್ರಶ್ನೆಗೆ ಇಂಟರ್ನೆಟ್ ಜಾಲಾಡಿದ್ರು ಉತ್ತರ ಸಿಕ್ತಿಲ್ಲ. ಬೇರೆ ಕ್ಯಾರೆಕ್ಟರ್ಸ್ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಏನಾದ್ರೂ ಒಂದು ಪಾಯಿಂಟ್ ಸಿಕ್ಕೇ ಸಿಗೋದು. ಆದ್ರೆ ಬಿಳಿ ಬಟ್ಟೆ ಹಾಕಿರೋ ಹುಡುಗನ ಬಗ್ಗೆ ಯೋಚನೆ ಮಾಡಿದ್ರು ಯಾವುದೇ ಥಿಯರೀಸ್ ಹೊರಗೆ ತೆಗೆಯೋಕ್ ಆಗ್ತಿಲ್ಲ. ಇವನು ಈ ಜಾಗದಲ್ಲಿ ಇರೋರ್ಗೆ ಹೆಲ್ಪ್ ಮಾಡ್ತಿರೋ ಹಾಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಮಕ್ಕಳ ಆತ್ಮಗಳು ಮುಕ್ತಿಗೋಸ್ಕರ ಜೇಡ್ ಮತ್ತೆ ಟಬಿತಾಗೆ ಹೆಲ್ಪ್ ಕೇಳ್ತಾ ಇದ್ದಾರೆ. ಈ ಬಿಳಿ ಬಟ್ಟೆ ಹಾಕಿರೋ ಹುಡುಗ ಯಾವ ಉದ್ದೇಶದಿಂದ ಇಲ್ಲಿರೋರ್ಗೆ ಹೆಲ್ಪ್ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡೋಕು ಆಗ್ತಿಲ್ಲ. ಇವನು ಎಲ್ಲರಿಗೂ ಕಾಣಿಸಲ್ಲ, ಕೆಲವ್ರಿಗೆ ಮಾತ್ರ ಕಾಣಿಸ್ತಾನೆ. ವಿಕ್ಟರ್, ಈತನ್, ಸಾರಾ, ಟಬಿತಾ ಹಿಂದಿನ ಜನ್ಮದಲ್ಲಿ ಕ್ರಿಸ್ಟೋಫರ್ ಮಿರಾಂಡಾಗೆ ಮಾತ್ರ ಕಾಣಿಸ್ತಿದ್ದ. ಈ ಹುಡುಗ ಈ ಜಾಗದಿಂದ ಹೊರಗೆ ಹೋಗೋಕೆ ಟ್ರೈ ಮಾಡ್ತಿರೋ ಅಂತವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಿದ್ದಾನೆ ಅನ್ನೋದಾದ್ರೆ ಈ ಜಾಗದಿಂದ ಹೊರಗೆ ಹೋಗ್ಬೇಕು ಅಂತ ತುಂಬಾನೇ ಕಷ್ಟಪಡ್ತಿರೋ ಬಾಯ್ಡ್ಗೆ ಯಾಕೆ ಕಾಣಿಸಿ ಸಹಾಯ ಮಾಡ್ತಿಲ್ಲ ಅಂತ ಗೊತ್ತಿಲ್ಲ. ಇಷ್ಟು ವರ್ಷ ವಿಕ್ಟರ್ ನ ಕಾಪಾಡ್ಕೊಂಡ್ ಬಂದೋನು ವಿಕ್ಟರ್ಗೆ ಯಾಕೆ ಈ ಜಾಗದ ಸೀಕ್ರೆಟ್ಸ್ ಹೇಳ್ತಿಲ್ಲ ಅನ್ನೋ ಪ್ರಶ್ನೆ ಹಾಗೆ ಉಳಿಯುತ್ತೆ. ಅಟ್ಲೀಸ್ಟ್ ಮುಂದಿನ ಸೀಸನ್ ಅಲ್ಲಾದ್ರೂ ಗೊತ್ತಾಗುತ್ತಾ ನೋಡ್ಬೇಕು. ನಿಮಗೆ
ನಿಮಗೆ ಇವನ ಬಗ್ಗೆ ಏನನ್ಸುತ್ತೆ ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಇಷ್ಟು ವಿಷಯ ಸಾಕು ಸ್ನೇಹಿತರೆ ಈ ಸೀರೀಸ್ನ ಅರ್ಥ ಮಾಡ್ಕೊಳ್ಳೋಕೆ. ನೆಕ್ಸ್ಟ್ ಸೀಸನ್ ಬರೋದ್ರಿಂದ ಮತ್ತಷ್ಟು ಉತ್ತರ ಅಲ್ಲಿ ಸಿಗ್ಬಹುದು. ಇನ್ನು ಬೇರೆ ಬೇರೆ ಥಿಯರೀಸ್ ಬಗ್ಗೆ ನನಗೆ ಗೊತ್ತಾದರೆ ಖಂಡಿತ ನಾನು ಮತ್ತೊಂದು ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ. ಸೊ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಸ್ನೇಹಿತರೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಧನ್ಯವಾದಗಳು.